ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಅಮ್ಮನವರಿಗೆ ಯಾವ ರೀತಿ ಪೂಜೆ ಎಲ್ಲ ಮಾಡಬೇಕು, ಪೂಜಾ ವಿಧಾನಗಳನ್ನೆಲ್ಲದೂ ಕೂಡ ನೀವು ನೋಡ್ತಾ ಇರ್ತೀರಾ. ಆ್ಯಂಡ್ ಅದಕ್ಕೋಸ್ಕರ ಅಂತ ಹೇಳಿ ಪ್ರಿಪೇರ್ ಕೂಡ ಮಾಡ್ಕೊತಿರ್ತೀರ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮನವರಿಗೆ ಆರತಿ ಮಾಡೋದಕ್ಕಂತ ಹೇಳಿ ಡಿಫ್ರೆಂಟ್ ಆಗಿರೋಂಥ ದೀಪಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಈ ರೀತಿ ದೀಪಗಳನ್ನು ನೀವು ಅಮ್ಮನವರಿಗೆ ಹಬ್ಬ ದಿನದಲ್ಲಿ ಬೆಳಗಿದ್ರಿ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲದೂ ಕೂಡ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಷ್ಟಲಕ್ಷ್ಮಿಯರು ಕೂಡ ನಿಮ್ಮ ಮನೇಲಿ ನೆಲೆಸ್ತಾರೆ. ಅಷ್ಟು ತುಂಬ ಚೆನ್ನಾಗಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಎಲ್ಲಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದೆಲ್ಲ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿರೋಂಥದ್ದು. ಒಳ್ಳೆ ಕ್ವಾಲಿಟಿನಲ್ಲಿದೆ. ನೀವು ಕೂಡ ಬೇಗನೆ ತಗೊಳ್ಳಿ, ಹಬ್ಬ ಬರೋಷ್ಟರಲ್ಲಿ ಸಿಕ್ಬಿಡತ್ತೆ. ಓಕೆನಾ. ಸೊ ಏನೆಲ್ಲ ತರಿಸಿದ್ದೀನಿ, ಕ್ವಾಲಿಟಿ ಹೇಗಿದೆ ಆ್ಯಂಡ್ ಎಷ್ಟು ಪ್ರೈಸ್ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ದಟ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತಾ ನೋಡಿಬಿಡಿ, ಫುಲ್ ವೀಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಫ್ರೀ ಇದ್ದೀರಾ ಅಂತ ಹೇಳಿದರೆ ವರಮಹಾಲಕ್ಷ್ಮಿ ಸೀರೀಸ್ ವೀಡಿಯೋಸ್ಗಳು ಪ್ರೀವಿಯಸ್ ಎಲ್ಲ ನೀವು ವಾಚ್ ಮಾಡಬೇಕು ಅಂತ ಹೇಳಿದರೆ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ. ಇಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಪ್ಲೇ ಲಿಸ್ಟಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಸರಿನಾ ಫ್ರೆಂಡ್ಸ್, ಫಸ್ಟ್ ದೀಪ ಯಾವ ಥರ ತರಿಸಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಯೂಸ್ ಆಗೋಂಥ ದೀಪ ಇದು. ಆ್ಯಂಡ್ ಅದು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದಂಥ ದೀಪ. ಸೊ ನೋಡ್ತಿದ್ದೀರಲ್ವ ಯಾವ ರೀತಿಯಲ್ಲಿದೆ ಅಂತೇಳಿ. ಫುಲ್ಲು ನಿಮಗೆ ಜಾಸ್ತಿ ಏನು ವರ್ಕ್ ಇರೋ ಪ್ಲೇನಲ್ಲೇ ಇದೆ. ಕೆಳಗಡೆ ಸ್ಟ್ಯಾಂಡ್ ಹತ್ರ ಒಂದು ಸ್ವಲ್ಪ ವರ್ಕ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಫುಲ್ ಪ್ಲೇನಲ್ಲಿ ಇರೋಂಥದ್ದು. ಆ್ಯಂಡ್ ನೀವು ಬೌಲ್ ನೋಡ್ತಿದ್ದೀರಲ್ಲ, ಸೊ ಎಣ್ಣೆ ಹಾಕೋ ಬೌಲು, ಅದು ತುಂಬ ಚೆನ್ನಾಗಿ ಅಂದರೆ ಉದ್ದವಾಗಿ ಅಗಲವಾಗಿ ಒಂಥರ ಬೌಲ್ ಥರ ಕೊಟ್ಟಿದ್ದಾರೆ. ಸೊ ದಟ್ ಈ ರೀತಿ ನಾವು ದೀಪಗಳನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ, ಸೊ ಹಬ್ಬ ಟೈಮಲ್ಲೆಲ್ಲ ಬೇಗ ದೀಪ ಆರೋಗಬಾರ್ದು, ತುಂಬ ಹೊತ್ತು ಟೈಮ್ ಉರಿಬೇಕು ಅಂತೆಲ್ಲ ಹೇಳ್ತಾರಲ್ವ. ಸೊ ಈ ಥರ ದೀಪಗಳನ್ನು ಚೂಸ್ ಮಾಡಿ. ಸೊ ವರಮಹಾಲಕ್ಷ್ಮಿ ಹಬ್ಬ ದಿನ ದೀಪ ಆರಬಾರ್ದು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ದೀಪ ಆರಬಾರ್ದು ಅಂತ ಹೇಳಿ ಈ ಒಂದು ದೀಪಗಳನ್ನು ಅಂದರೆ ಅವತ್ತು ಹಚ್ಚೋಣ ಅಂತ ಹೇಳಿ ಈ ಥರ ದೀಪನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಸಾಕಷ್ಟು ದೀಪಗಳನ್ನು ಹಚ್ತೀವಿ. ಬಟ್ ಇದು ಆರಬಾರ್ದು ಅನ್ನೋ ಒಂದು ರೀಸನ್ಗೆ ತುಂಬ ಹೊತ್ತು ಉರಿಲಿ ಅಂತ ಹೇಳಿಬಿಟ್ಟು, ಅಂದರೆ ಅಮ್ಮನವ್ರನ್ನ ಕಳಿಸೋವರೆಗೂ ಕೂಡ ಉರಿಬೇಕು ಅಂತ ಹೇಳಿ ಈ ಥರ ದೀಪಗಳನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲ ಪೂಜಾ ಫಂಕ್ಷನ್ಸ್ಗೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇದು ಬಂದು ಒಂದು 4.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 2 ಇಂಚಸ್ ಅಷ್ಟು ಅಗಲ ಬರುತ್ತೆ. ಅರೌಂಡ್ ಒಂದು 400 ಗ್ರಾಮ್ಸ್ ಅಷ್ಟೇನೋ ವೆಯ್ಟ್ ಇದೆ ಫ್ರೆಂಡ್ಸ್. ಆ್ಯಂಡ್ ಈ ಎರಡು ದೀಪ ಬಂದ್ಬಿಟ್ಟು ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು. ಪ್ಯಾಕ್ ಆಫ್ 2 ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕಡಿಮೆ ಪ್ರೈಸಲ್ಲೇ ಸಿಗ್ತಾ ಇದೆ. ಬರೀ 658 ರೂಪಾಯಿ ಸಿಗ್ತಾ ಇದೆ. ತುಂಬ ಅಗಲವಾಗಿದೆ ಈ ರೀತಿ ಬೌಲೆಲ್ಲ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಪಂಚಾರತಿ ದೀಪನ ತಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಸೊ ಹಬ್ಬ ದಿನದಲ್ಲಿ ನಾವು ಹೇಗೆ ಬೇಕಾಗಂದರೆ ಜಸ್ಟ್ ಕರ್ಪೂರ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಏನೋ ಒಂದು ದೀಪ ಹಚ್ಚೋದಲ್ಲ, ಪಂಚಾರತಿಯಿಂದನೂ ಕೂಡ ಅಮ್ಮನವರಿಗೆ ನಾವು ಆರತಿನ ಮಾಡಬೇಕಾಗತ್ತೆ. ಸೊ ದಟ್ ಎಷ್ಟು ಮೀನಿಂಗ್ಫುಲ್ ಇರುತ್ತೆ ಅಂತ ಹೇಳಿದರೆ, ಪಂಚಭೂತಗಳಿಗೆ ಸಮ ಅಂತ ಹೇಳಿಬಿಟ್ಟು ಒಂದು ಮೀನಿಂಗ್ ಬರುತ್ತೆ ಈ ರೀತಿ ಪಂಚಾರತಿನಲ್ಲಿ ಮಾಡಿದ್ವಿ ಅಂತ ಹೇಳಿ. ಇನ್ನೂ ಸಾಕಷ್ಟು ಮೀನಿಂಗ್ ಡೀಪ್ ಹೋಗ್ತಾ ತುಂಬಾ ಸಿಗುತ್ತೆ. ಬಟ್ ಇದು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಪಂಚಾರತಿನ ಮಾಡ್ತಾರೆ ದೇವಿಗಳಿಗೆ. ಸೊ ಹಾಗಾಗಿ ನಾನು ಮೀಶೋದಲ್ಲಿ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವೇ ನೋಡ್ತಿರಲ್ಲ, ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ ಗ್ರಿಪ್ಪಿಂಗ್ ಆಗಿ. ನೀಟಾಗಿ ಆರಾಮ ಪೀಸ್ಫುಲ್ ಆಗಿ ಅಮ್ಮನವರಿಗೆ ನಾವು ಆರತಿನ ಮಾಡ್ಬೋದು. ತುಪ್ಪದ ಬತ್ತಿಗಳನ್ನು ಕೂಡ ಇಟ್ಬಿಟ್ಟು ಆರತಿ ಮಾಡೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಪೂರ್ಣ ಫಲ ಸಿಗುತ್ತೆ ನಮಗೆ. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, ಜಸ್ಟ್ 1 ರೂಪಿ ಕಮ್ಮಿ, 199 ರುಪೀಸ್ ಅಷ್ಟೇ. ಅಂದರೆ 200 ರುಪೀಸ್ಗೆ 1 ರೂಪಿ ಕಮ್ಮಿ, 199 ರುಪೀಸ್. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಿದೆ. 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ, ಒಂದು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಮನೇಲಿ ಏನಾದ್ರು ಈ ಒಂದು ಪಂಚಾರತಿ ದೀಪ ಇರಲಿಲ್ಲ ಅಂತ ಹೇಳಿದ್ರೆ ಮೀಶೋದಲ್ಲೇ ತಗೊಳ್ಳಿ. ಇದು ಬಂದು ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿ ಸಣ್ಣ ಸಣ್ಣ ದೀಪಗಳನ್ನು ತಗೊಂಡಿದ್ದೀನಿ. ಅಂದರೆ ಅಖಂಡ ಜ್ಯೋತಿ ದೀಪ. ಇದು ಬಂದು ಸೆಟ್ ಆಫ್ 2 ಬರುತ್ತೆ. ಈ ರೀತಿ ದೀಪಗಳು ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸೊ ಹಬ್ಬದ ದಿನ ನಾವು ಹೊಸ್ಲ ಹತ್ರ ಕೂಡ ದೀಪ ಎಲ್ಲ ಅಂಟಿಸ್ತೀವಿ ಅಲ್ವಾ, ಅಂದರೆ ದೀಪ ಎಲ್ಲ ಹಚ್ತೀವಿ. ಮತ್ತು ತುಳಸಿ ಕಟ್ಟೆ ಹತ್ರ ಕೂಡ ಇಡ್ತೀವಿ. ಇವಾಗಂತೂ ಮಳೆ ಗಾಳಿ ಎಲ್ಲ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಗ ದೀಪ ಆರಬಾರ್ದು ಅಂತ ಹೇಳಿದ್ರೆ ಈ ರೀತಿ ದೀಪಗಳು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ದೀಪನ ಅಂಟಿಸ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ದೀಪ ಅಂದರೆ ಫುಲ್ ಏನು ಎಣ್ಣೆ ಎಲ್ಲ ಇರುತ್ತೆ ಅದೆಲ್ಲ ಖಾಲಿ ಆಗೋವರೆಗೂ ಕೂಡ ಉರಿಯುತ್ತೆ. ಯಾವುದೇ ಗಾಳಿ ಬಂದರೂ ಕೂಡ ಆರೋದಿಲ್ಲ. ಸೊ ಆ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ಟಾರ್ ಡಿಸೈನಲ್ಲಿದೆ ಗೊತ್ತಾ. ಸೊ ಇದು ನೀವೇನಾದ್ರು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಬರೀ ದೀಪದಲ್ಲೇ ಅಮ್ಮನವ್ರನ್ನ ಕಾಣಬೇಕು ಅಂತ ಇದ್ದರೆ, ಸೊ ಇದನ್ನು ಕೂಡ ನೀವು ಇಡ್ಬೋದು. ಅವಾಗ ಫುಲ್ ಒಂಥರ ಸ್ಟಾರ್ ಲೈಟಲ್ಲಿ ದೀಪ ಬರುತ್ತೆ. ತುಂಬ ಚೆಂದ ಕಾಣಿಸುತ್ತೆ ಮಾತ್ರ. ಸೊ ಹೇಳೋಕ್ಕಿಂತ ನೋಡೋದೇ ತುಂಬ ಒಂಥರ ಲಕ್ಷಣ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ದೀಪಗಳನ್ನು ತಗೊಂಡಿದ್ದೀನಿ ನೋಡಿ. ಹೊಸ್ಲ ಹತ್ರ ಕೂಡ ಇಡ್ಬೋದು, ತುಳಸಿ ಕಟ್ಟೆ ಹತ್ರ ಕೂಡ ಇಡ್ಬೋದು, ಅಥವಾ ನೀವು ದೇವ್ರ ಮನೇಲೂ ಕೂಡ ಇಡ್ಬೋದು. ಸೊ ದೇವ್ರ ಮನೆ ಫುಲ್ಲು ಒಂಥರ ಸ್ಟಾರಲ್ಲಿ ತುಂಬ ಚೆಂದ ಲೈಟ್ ಆಫ್ ಮಾಡಿಬಿಟ್ಟು ನೀವು ನೋಡ್ಬೇಕು, ಅವಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದು ಬಂದು 2.5 ಇಂಚಸ್ ಅಷ್ಟು ಅಗಲ ಬರುತ್ತೆ, ಮತ್ತು 2.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಸೇಮ್ ಈಕ್ವಲ್ ಸೈಜಲ್ಲೇ ಇದೆ. 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 250 ರುಪೀಸ್ ಆಗುತ್ತೆ. ಇದು ಅಷ್ಟೇ ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು. ಲಿಂಕ್ ಇರುತ್ತೆ, ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೆಕ್ಸ್ಟ್ ದೀಪ ಬಂದು ತುಂಬಾ ಶ್ರೇಷ್ಠವಾಗಿರೋಂಥ ಮತ್ತು ನಿಮಗೆ ಧನ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗಿರ್ಬೋದು ಎಲ್ಲದು ಕೂಡ ತಂದ್ಕೊಡೋಂಥ ಈ ಒಂದು ದೀಪ ಇದು. ಸೊ ಇದು ಬಂದು ಲಕ್ಷ್ಮೀ ಕುಬೇರ ದೀಪ. ಸೊ ಕೆಳಗಡೆ ಪ್ಲೇಟ್ ಬರುತ್ತೆ ಆ್ಯಂಡ್ ಆ ಪ್ಲೇಟ್ ಮೇಲ್ಗಡೆ ಒಂದು ಹಣತೆ ಇದೆ, ದೀಪ ಇದೆ, ಅದ್ರ ಸುತ್ತ ನೀವು ಅಷ್ಟಲಕ್ಷ್ಮಿ ಏನು ಕಾಯಿನ್ಸ್ಗಳನ್ನು ನೀವು ನೋಡ್ಬೋದು. ಸೊ ಕಾಯಿನ್ಸಲ್ಲಿ ಮೇಲ್ಗಡೆ ಲಕ್ಷ್ಮಿ ಡಿಸೈನ್, ಕೆಳಗಡೆ ಬಂದುಬಿಟ್ಟು ಕುಬೇರ ಮಂತ್ರ ಏನಿರುತ್ತಲ್ವ ಸೊ ಅದನ್ನು ಕೊಟ್ಟಿದ್ದಾರೆ. ಈ ಒಂದು ದೀಪನ ನೀವು ಹಬ್ಬ ದಿನ ಹಚ್ಚಿಟ್ರಿ ಅಂತ ಹೇಳಿದ್ರೆ ಸೊ ನಿಮ್ದು ಏನೇ ಮನಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ, ಸಾಲ ಏನಾದ್ರು ಮಾಡ್ಕೊಂಡಿದ್ದೀರಾ ಅಥವಾ ನೀವು ಮಾಡೋಂಥ ಕೆಲಸದಲ್ಲಿ ಯಶಸ್ಸೇ ಸಿಗ್ತಾ ಇಲ್ಲ, ಹಣ ತೊಂದರೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎಲ್ಲದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಅಷ್ಟಲಕ್ಷ್ಮಿಯರು ನಿಮ್ಮ ಮನೇಲೇ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ತುಂಬಾ ಶ್ರೇಷ್ಠವಾಗಿರೋಂಥ ದೀಪ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು, ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಕಡಿಮೆ ಪ್ರೈಸಲ್ಲಿ ನೀವು ತಗೊಬಂದು ಮನೇಲಿ ಹಚ್ಚಿ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಸೊ ಅದೆಲ್ಲದು ಕೂಡ ನಿಮಗೆ ಅಭಿವೃದ್ಧಿ ಕಾಣೋಂಥ ಅಂದರೆ ಅಭಿವೃದ್ಧಿ ಮಾಡಿಸೋಂಥ ಒಂದು ಐಡಲ್ ಇದು ಅಂತಲೇ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬರೀ 297 ರೂಪಾಯಿನಲ್ಲಿ ಸಿಗ್ತಾ ಇದೆ. 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ, 4 ಇಂಚದಷ್ಟು ಹೈಟ್ ಮತ್ತು ಅಗಲ ಬರುತ್ತೆ. ಸೊ 8 ಕಾಯಿನ್ಸ್ ಕೂಡ ಅಷ್ಟೇ ತುಂಬ ಡೀಟೇಲ್ಡ್ ಆಗಿ ನೀಟಾಗಿ ವರ್ಕ್ ಮಾಡಿ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ನೀವು ಆರತಿ ಕೂಡ ಮಾಡ್ಬೋದು, ಅಥವಾ ನೀವು ದೇವ್ರ ಮನೇಲೂ ಕೂಡ ಹಚ್ಚಿ ಇಡ್ಬೋದು, ಅಥವಾ ನೀವು ಅಮ್ಮನವರ ಬಲಗಾಲ್ ಪಕ್ಕದಲ್ಲಿ ಕೂಡ ನೀವು ಹಚ್ಚಿ ಇಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ, ಓಕೆನಾ. ಸೊ ಲಕ್ಷ್ಮೀ ಪೂಜೆ ಮಾಡೋದೇ ಏನಾದ್ರು ಪ್ರಾಬ್ಲಮ್ ಇತ್ತು, ಹಣಕಾಸಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತಲೇ ಹೇಳಿ ಮಾಡ್ತೀವಲ್ವಾ. ಸೊ ಧನದ ಅಧಿಪತಿ ಅಂತ ಹೇಳಿದ್ರೆ ಕುಬೇರ. ಸೊ ಈ ರೀತಿ ಲಕ್ಷ್ಮೀ ಕುಬೇರ ಇರೋಂಥ ದೀಪನ ನಾವು ಅಣಿಸಿಟ್ವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಲಾಸ್ಟ್ ಒನ್ ಬಂದು ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ದೀಪಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡಿ ಯಾವ ರೀತಿ ನಾನು ಕೊಟ್ಟಿರೋ ಅಂತ ಹೇಳಿ. ಸೊ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬ ನೀಟಾಗಿ ಪ್ಯಾಕೇಜಿಂಗ್ ಮಾಡಿ ಕೊಟ್ಟಿದ್ದಾರೆ. ವಿತ್ ಮ್ಯಾಚ್ ಬಾಕ್ಸ್ ಕೂಡ ಫ್ರೀಯಾಗಿ ಬರುತ್ತೆ. ಸೊ ಯಾವುದು ಈ ದೀಪ ಅಂತ ಹೇಳಿದ್ರೆ ಮಣ್ಣಿನ ದೀಪಗಳು ಇದು. ಸೊ ಮಣ್ಣಿನ ದೀಪ ಅಂತ ಹೇಳಿದ್ರೆ ಇದೇನು ಸ್ಪೆಷಲ್ ಅಲ್ವಲ್ಲ ಅಂತ ಹೇಳ್ಬೋದು ನೀವು. ಹೌದು, ಸ್ಪೆಷಲ್ ಏನಲ್ಲ, ಬಟ್ ಇದ್ರ ಒಳಗಡೆ ಅವರೇ ಫುಲ್ಲು ತುಪ್ಪನ ಹಾಕಿ ರೆಡಿ ಮಾಡಿ ವಿತ್ ನಿಮಗೆ ಬತ್ತಿ ಕೂಡ ಅಂಟಿಸಿ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಎಕ್ಸ್ಟ್ರಾ ಎಣ್ಣೆ ಹಾಕಬೇಕು, ತುಪ್ಪ ಹಾಕಿ ದೀಪ ಹಚ್ಚಬೇಕು ಏನಿಲ್ಲ. ಸೊ ಅವರೇ ಫುಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸೊ ಒಳಗಡೆ ಫುಲ್ಲು ತುಪ್ಪ ಹಾಕಿದ್ದಾರೆ, ಆಮೇಲೆ ಬತ್ತಿ ಕೂಡ ಅವರೇ ಫುಲ್ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ರೆಡಿ ಟು ಲೈಟ್ ಅಂತಲೇ ಹೇಳ್ಬೋದು. ನೀವು ಎಕ್ಸ್ಟ್ರಾ ಏನು ಕೂಡ ಹಾಕೋದು ಬೇಡ. ತುಂಬಾ ಚೆನ್ನಾಗಿದೆ. ಮತ್ತು ಒಂದು ತುಪ್ಪದ ಗೀ ಸ್ಮೆಲ್ ಇದೆ ಅಲ್ವಾ, ಸೊ ಅದನ್ನು ನಾನು ಸ್ಮೆಲ್ ಮಾಡಿದಾಗ ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ, ಈ ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂದರೆ ವೆಂಕಟರಮಣ ಸ್ವಾಮಿ ಲಡ್ಡು ಪ್ರಸಾದ ಬರುತ್ತೆ ನೋಡಿ, ಸೇಮ್ ಅದೇ ಸ್ಮೆಲ್ಲು ಫ್ರೆಂಡ್ಸ್, ಓಕೆನಾ. ಅಷ್ಟು ತುಂಬ ಚೆನ್ನಾಗಿದೆ. ಟೋಟಲ್ ಆಗಿ ಈ ಒಂದು ಬಾಕ್ಸಲ್ಲಿ 27 ಪೀಸ್ ಬರುತ್ತೆ. ಸೊ ಒಂದ್ಸಲ ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಸೊ ನೀವು ಯಾವಾಗ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು. ಅಷ್ಟು ತುಂಬ ಚೆನ್ನಾಗಿದೆ. ಮತ್ತು ಇದೇ ಬಾಕ್ಸಲ್ಲೇ ಹಾಕಿ ನೀವು ಇಡ್ಬೋದು, ಅಂದರೆ ತುಪ್ಪ ಎಲ್ಲ ಕರಗಾದ್ಮೇಲೆ ಮತ್ತೆ ದೀಪ ಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಇದನ್ನು ರೀಯೂಸ್ ಕೂಡ ಮಾಡ್ಕೋಬೋದು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಿದೆ. ಎಷ್ಟು ಅಂತ ಹೇಳ್ತೀರಾ, ಬರೀ 127 ರೂಪಾಯಿ ಅಷ್ಟೇ. ಎಲ್ಲೂ ಕೂಡ ಇಷ್ಟು ಕಡಿಮೆ ಪ್ರೈಸಲ್ಲಿ ಈ ರೀತಿ ನಿಮಗೆ ಡಿಫ್ರೆಂಟ್ ಆಗಿರೋಂಥ ದೀಪ ಸಿಗೋದಿಲ್ಲ. ನಾನಂತೂ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ನೀವೇನಾರು ನೋಡಿದರೆ ಕಮೆಂಟ್ ಮಾಡಿ. ಬಟ್ ನಾರ್ಮಲ್ ನಾನು ಅಂದರೆ ಪ್ಲೇನ್ ಆಗಿರೋಂಥ ಮಣ್ಣಿನ ದೀಪಗಳೆಲ್ಲ ನಾವು ಕೂಡ ತೊಗೊಂಡಿದ್ದೀವಿ. ಬಟ್ ಇದರಲ್ಲಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ ಮತ್ತು ಬತ್ತಿ ಕೂಡ ಕೊಟ್ಟಿದ್ದಾರೆ. ಸೊ ಹಬ್ಬ ದಿನ ಈ ರೀತಿ ಫುಲ್ ಎಲ್ಲ ರೆಡಿ ಇತ್ತು ಅಂತ ಹೇಳಿದ್ರೆ ಬೇಗನೆ ಎಲ್ಲ ಆಗ್ಬೋದು. ಸೊ ಹಬ್ಬ ದಿನದಲ್ಲಿ ಎಷ್ಟು ದೀಪ ಹಚ್ಚಿದ್ರು ಕೂಡ ಸಾಕಾಗೋದಿಲ್ಲ ಅಲ್ವಾ. ಸೊ ಈ ಒಂದು ದೀಪ ಕೂಡ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಇದು ಮಣ್ಣಲ್ಲಿ ಮಾಡಿರೋಂಥದ್ದು, ಫುಲ್ ಟ್ರೆಡಿಷ್ನಲ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮ್ಯಾಚ್ ಬಾಕ್ಸ್ ಕೂಡ ಒಂದು ಕೊಟ್ಟಿದ್ದಾರೆ, ಅದು ಇನ್ನೂ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಬರೀ 127 ರೂಪಾಯಿಗೆ ಯಾರು ಇಷ್ಟೆಲ್ಲ ಕೊಡ್ತಾರೆ ಹೇಳಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಎಲ್ಲ ದೀಪಗಳು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಮ್ಮನವರಿಗೆ ಹಚ್ಚಿಡೋಕಂತ ಹೇಳಿ ದೀಪಗಳು ಕೂಡ ತೋರಿಸಿದೆ. ಆ್ಯಂಡ್ ಆಲ್ಸೋ ಅಮ್ಮನವರಿಗೆ ಆರತಿ ಮಾಡೋದಕ್ಕೂ ಕೂಡ ದೀಪಗಳು ಬೇಕು ಅಂತ ಹೇಳಿ ಕೂಡ ಪರ್ಚೇಸ್ ಮಾಡಿದ್ದೀನಿ, ಅದು ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಮ ಮನೆಗೆ ಯಾವುದಿಲ್ಲ, ಯಾವ್ದು ನೀಡ್ ಇದೆ ಬೇಗನೆ ತಗೊಳ್ಳಿ. ಬಿಕಾಸ್ ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಗ್ತಾ ಇದೆ ಅಲ್ವಾ. ಸೊ ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ಏನಾದರೂ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.